Morning students. Next topic is torque on dipole in a uniform electric field. Means when we placed the dipole in a uniform electric field, uniform nothing but the electric field is same at all the points. Okay, ಇಲ್ಲಿ ನಾವು ಯಾವುದೇ ಪಾಯಿಂಟಲ್ಲಿ ಚೆಕ್ ಮಾಡಿದರೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರಬೇಕು, ಯೂನಿಫಾರ್ಮ್ ಮೀನ್ಸ್ ಸೇಮ್ ಇದೆ. ಓಕೆ, we are placing the dipole nothing but two equal and opposite charges means plus q then minus q. It is placed in a uniform electric field. ಈ ಥರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಅಲ್ಲಿ ನಮ್ಗೆ ಏನಾಗುತ್ತೆ, ಟಾರ್ಕ್ ಕ್ರಿಯೇಟ್ ಆಗುತ್ತೆ. ಅದು ಅದರ ಎಕ್ಸ್ಪ್ರೆಷನನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ. ಓಕೆ, ದ ಡೆರೈವೇಷನ್ ಸ್ಟಾರ್ಟ್ಸ್ ಫ್ರಮ್ ಲೆಟ್ ಅಸ್ ಕನ್ಸಿಡರ್ an electric dipole with a dipole moment p bar is placed at an angle theta with the direction of uniform electric field. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ ಅಂದರೆ ನಾವು ಅದಕ್ಕೆ ಆ್ಯಂಗಲ್ ಬರೋ ಥರ ಇಡಬೇಕು, ಈ ಥರ ಹಿಂಗೆ. Okay, this is plus q and this is minus q. The distance between the dipole is 2a. Okay, next force on charge plus q. ಹಾಗಾದರೆ ಇಲ್ಲಿ ಫೋರ್ಸ್ ಎಷ್ಟು ಬೀಳ್ತಾ ಇದೆ, ಎಷ್ಟು F is equal to q into e, because electric field is equal to force divided by charge. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಇದನ್ನು ಡೆಫಿನೇಷನ್ ನೋಡಿದ್ವಿ. therefore force is equal to q into e. Here q means positive charge. Okay, similarly the force on ದಿಸ್ ಪ್ಲೇಸ್, ಈ ಪ್ಲೇಸಲ್ಲಿ ಎಷ್ಟು ಫೋರ್ಸ್ ಬೀಳ್ತದೆ ಅಂದರೆ ದಟ್ ಈಸ್ F is equal to minus q into e. ದೀಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಓಕೆ, ಒಂದು ಅಪ್ವರ್ಡ್ ಇದೆ, ಒಂದು ಡೌನ್ವರ್ಡ್ ಫೋರ್ಸ್ ಇದೆ. ದಿಸ್ ಈಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಫೋರ್ಸ್, ದಿಸ್ ಈಸ್ ಡ್ಯೂ ಟು ನೆಗೆಟಿವ್. ಓಕೆ, ದೀಸ್ ಟು ಈಕ್ವಲ್ ಫೋರ್ಸಸ್ ಆ್ಯಕ್ಟಿಂಗ್ ಅಟ್ ಎ ಟೂ ಡಿಫ್ರೆಂಟ್ ಪ್ಲೇಸಸ್, ಪಾಯಿಂಟ್ಸ್. ಓಕೆ, ಟೂ ಡಿಫ್ರೆಂಟ್ ಪಾಯಿಂಟ್ಸ್ ಎಲ್ಲ ಅದೇನಾಗ್ತದೆ, ಆ್ಯಕ್ಟ್ ಆಗ್ತದೆ. ಓಕೆ, ದೀಸ್ ಟು ವಿಲ್ ಪ್ರೊಡ್ಯೂಸಸ್ ಎ ಟಾರ್ಕ್. ಅಲ್ಲಿ ನಮಗೆ ಒಂದು ಅಪ್ ಫೋರ್ಸ್ ಹೋಗುತ್ತೆ, ಒಂದು ಡೌನ್ವರ್ಡ್ ಫೋರ್ಸ್ ಹೋಗುತ್ತೆ. ಓಕೆ, ದಿಸ್ ಫಾರ್ಮ್ಸ್ ಆ್ಯಂಡ್ ಟಾರ್ಕ್ ಅಂತ ಹೇಳ್ಬೋದು. ಟಾರ್ಕ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಅಪ್ ಫೋರ್ಸ್ ಇರುತ್ತೆ, ಒಂದು ಡೌನ್ವರ್ಡ್ ಫೋರ್ಸ್ ಇರುತ್ತೆ. ದೇ ಆರ್ ಸಪ್ರೇಟೆಡ್ ಬೈ ಎ ಸೇಮ್ ಡಿಸ್ಟೆನ್ಸ್. ಓಕೆ, ಈಗ ಡ್ರೈವಿಂಗ್ ವೀಲಿಂಗಲ್ಲಿ ಹೇಳಿದ್ದೀನಿ ನಾನು. ಈ ಥರ ಒಂದು ಹ್ಯಾಂಡ್ ಹಿಂಗೆ ಹೋಗುತ್ತೆ ಡ್ರೈವ್ ಮಾಡುವಾಗ, ಒಂದು ಈ ಕಡೆ ಬರುತ್ತೆ. ಟೋಟಲಿ ಇಟ್ ಈಸ್ ಎ ರೊಟೇಟಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು. ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಟಾರ್ಕ್. ಟಾರ್ಕ್ ಈಸ್ ಈಕ್ವಲ್ ಟು, ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಟೌ. ಫೋರ್ಸ್, ಐದರ್ ಆಫ್ ಫೋರ್ಸ್, ಎರಡರಲ್ಲಿ ಯಾವುದಾದ್ರೂ ಒಂದು ಫೋರ್ಸ್, either of force into perpendicular distance between the force. ಇವೆರಡು ಫೋರ್ಸ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ. therefore force nothing but q into e. here magnitude ಅಂದ್ರೇನು, ಇಲ್ಲಿ ನಾವು ಸೈನನ್ನು ತಗೋಬಾರ್ದು ಫೋರ್ಸಲ್ಲಿ. just we are taking the magnitude. F is equal to q into e into perpendicular distance nothing but 2a sin theta. ಓಕೆ, ಇದು ಹೆಂಗೆ ಬಂತು ಅಂದರೆ, ಫೋರ್ಸ್ ಅಂದರೆ q ಇಂಟು ಇ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ ಇದು. ಅಂದರೆ ಇಲ್ಲೊಂದು ಲೈನನ್ನು ಪರ್ಪೆಂಡಿಕ್ಯುಲರಾಗಿ ಬರೀಬೇಕು. ಬಿ ಸಿನ ಪರ್ಪೆಂಡಿಕ್ಯುಲರ್, ಎ ಸಿ ಲೈನ್ನ ಎಕ್ಸ್ಟೆಂಡ್ ಮಾಡಿ ಬಿ ಸಿನ ಪರ್ಪೆಂಡಿಕ್ಯುಲರಾಗಿ ಬರೆದಾಗ ಬಿ ಸಿ ಇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯಾಕಂದರೆ ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರಾಗಿ ಬರೀಬೇಕು, ಈ ಥರ 90 ಡಿಗ್ರಿ ಬರೋ ಥರ. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಸಿ? ಬಿ ಸಿ ನಮಗೆ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೀನಿ ಈಗ, ಆ್ಯಂಗಲ್ ಟೀಟಾ ಅಲ್ವಾ, ಟೀಟಾಗೆ ಅಪೋಸಿಟ್ಟು, ದಿಸ್ ಇಸ್ adjacent, this is hypotenuse. Sin theta is equal to opposite by hypotenuse. Opposite means BC by hypotenuse nothing but AB. Therefore BC is equal to sin theta into AB. AB nothing but what? 2A. Okay, sin theta is equal to BC divided by AB means 2A. Therefore BC is equal to 2A sin theta. ಹಾಗಾಗಿ ಫೋರ್ಸು q ಇಂಟು ಇ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಮಟ್ಟ ಬಿ ಸಿ ವ್ಯಾಲ್ಯೂ ಏನು, 2a sin theta. therefore ದೇ ಆನ್ ರಿಅರೇಂಜಿಂಗ್ ವಿ ಆರ್ ಗೆಟ್ಟಿಂಗ್ q ಇಂಟು 2a. ನಾನೇನು ಮಾಡ್ತಿದ್ದೀನಿ, q ಇಂಟು 2a ಒಂದು ಕಡೆ ಬರ್ಕೋತಿದ್ದೀನಿ, ರಿಮೈನಿಂಗ್ e ಇಂಟು sin theta. therefore the product of the charge and the distance that gives the dipole moment p ಅಂದ್ರೇನು, q ಇಂಟು 2a. therefore p into e into sin theta. This is the expression for torque. Okay, next is Gauss theorem. That is, the statement of the Gauss theorem is the total electric flux through any closed surface is equal to 1 by epsilon times the total charge enclosed by the surface. Let us consider the surface. Okay, the surface ತಗೊಳ್ಳೋಣ. ಇದ್ರ ಮೂಲಕ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸ್ ಆಗಿದೆ ಅಂದರೆ, ದಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1 by epsilon times the total charge. Total charge nothing but a sum of the individual charges. Suppose here they are giving the plus charge, minus. Okay, ನಾವು ಪ್ಲಸ್ ಮೈನಸನ್ನು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ಯಾಕಂದರೆ ಅಡಿಟಿವಿಟಿ ಆಫ್ ಚಾರ್ಜಲ್ಲಿ ಹೇಳಿದ್ದೀವಿ.
ಓಕೆ, ದ ಟೋಟಲ್ ಫ್ಲಕ್ಸ್ ಎಷ್ಟಿದೆ ಅಂದರೆ ಈ ಸರ್ಫೇಸ್ ಮೂಲಕ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗಿದೆ ಅಂದರೆ ದಟ್ ಅಮೌಂಟ್ ಅದನ್ನು ನಾವೇಂತೀವಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೀವಿ. ದ ಟೋಟಲ್ ನಂಬರ್ ಆಫ್ ದ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ನಾರ್ಮಲಿ. ಓಕೆ, ನಾರ್ಮಲಾಗಿ ಎಷ್ಟು ಪಾಸ್ ಆಗಿದೆ ಅಂದರೆ ದಟ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್. ಟೋಟಲ್ ಚಾರ್ಜ್ ನಥಿಂಗ್ ಬಟ್ ಸಮ್ ಆಫ್ ದ ಇಂಡಿವಿಜುವಲ್ ಚಾರ್ಜಸ್. ಇನ್ ಜನರಲ್ phi ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ, ಈಗ ನಾವು ಇದೆಲ್ಲ ಆ್ಯಡ್ ಅಂತ ಬದಲು ನಾವು ಸಮೇಷನ್ ಅಂತ ತೊಗೋಬೋದು. ಸಮೇಷನ್ Q ಇಂಟು ಐ ಅಂದ್ರೇನು, ವೇರ್ ಐ ಈಸ್ ಈಕ್ವಲ್ ಟು 1 to n ಮೀನ್ಸ್ Q1 Q2 Q3 ಆ ಥರ ಅಡಿಷನ್ನ ಮಾಡ್ಬೋದು. ದಿಸ್ ಈಸ್ ಅಬೌಟ್ ದ ಗಾಸ್ ಥಿಯರಮ್. ಓಕೆ, coming to the applications of Gauss law. First application is the electric field due to infinitely long straight uniformly charged wire. ಓಕೆ, ಒಂದು ವೈರನ್ನು ಇಲ್ಲಿ ತೊಗೊಂಡಿದ್ದಾರೆ. ಇದರಲ್ಲಿ ಏನಿದೆ, ಚಾರ್ಜಸ್ ಇದೆ. ದಟ್ ದೇ ಆರ್ ಇನ್ ಎ ಯೂನಿಫಾರ್ಮ್ ಮೀನ್ಸ್ ಡಿಸ್ಟೆನ್ಸ್ ಏನಾಗಿದೆ ಇವೆರಡರ ಮಧ್ಯೆ ಸೇಮ್ ಇದೆ, ಈಕ್ವಲ್ ಡಿಸ್ಟೆನ್ಸಲ್ಲಿ ಸ್ಪೇಸ್ ಮಾಡಿದ್ದಾರೆ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಇದರಿಂದ ಟೋಟಲ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಕನ್ಸಿಡರ್ ಆ್ಯನ್ ಇನ್ಫೈನೈಟ್ಲಿ ಥಿನ್ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವಿತ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಟೋಟಲ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಅಂದರೆ ಲ್ಯಾಂಬ್ಡಾ. ಅಂದರೆ ಇನ್ ಜನರಲ್ ಅಂದರೆ ನಮಗೆ ಗೊತ್ತಿಲ್ಲ, ನಂಬರ್ ಕೌಂಟ್ ಇಲ್ಲ ಎಷ್ಟು ಚಾರ್ಜ್ ಇದೆ. ಜನರಲಾಗಿ ನಾವು ಡೆನ್ಸಿಟಿನ ನಾವು ನಂಬರನ್ನು ಲ್ಯಾಂಬ್ಡಾ ಅಂತ ತೊಗೋತೀವಿ. ಲೆಟ್ ಪಿ ಬಿ ಎ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ತೊಗೋಬೇಕು ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಎ ಆ್ಯಕ್ಸಿಸ್ ಆಫ್ ದ ವೈರ್. ಇಲ್ಲಿಂದ ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ ಪಾಯಿಂಟ್ ಪಿ ಅಂದರೆ ಆರ್ ಡಿಸ್ಟೆನ್ಸಲ್ಲಿದೆ. ಓಕೆ, ಇಲ್ಲಿಂದ ಆ್ಯಕ್ಸಿಸ್ ಆಫ್ ದ ವೈರಿಂದ. ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಹಾಗಾದರೆ ಈ ಪಿಯಲ್ಲಿ ಎಷ್ಟು ಫೀಲ್ಡ್ ಬರ್ತಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಅಸ್ಯೂಮ್ ಎ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್. ಹಾಗಾದರೆ ಇಲ್ಲಿ ನಾವು ಒಂದೇನು ಮಾಡ್ತೀನಿ, ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸನ್ನು ತಗೋತಿದ್ದೇನೆ. ಇಮ್ಯಾಜಿನ್ ಮಾಡಬೇಕಷ್ಟೇ ಜಸ್ಟ್ ವಿತ್ ಎಂಡ್ ಕ್ಯಾಪ್ಸ್ ಆಫ್ ರೇಡಿಯಸ್ ಆರ್. ಅವೆರಡರದ್ದು ಎಂಡ್ ಕ್ಯಾಪ್ ಇದೆ, ಅದರ ರೇಡಿಯಸ್ ಎಷ್ಟು ಆರ್ ಇದೆ ನೋಡಿ. ಈ ಥರ ಎಂಡ್ ಕ್ಯಾಪ್ಸ್ ಇದೆ, ಅದರ ರೇಡಿಯಸ್ಸು ಆರ್ ಇದೆ. ಓಕೆ, ನೆಕ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಸಿಲಿಂಡರ್. ನೋಡಿ, ಇಲ್ಲಿ ಚೆಕ್ ಮಾಡಿದ್ರು ಅಷ್ಟೇ ಫೀಲ್ಡ್ ಇರುತ್ತೆ, ಇಲ್ಲಿ ಚೆಕ್ ಮಾಡಿದ್ರು ಅಷ್ಟೇ. ಅಟ್ ಎವ್ರಿ ಪಾಯಿಂಟ್ ಆನ್ ದ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸೇಮ್. ಅಷ್ಟೇ ಇರುತ್ತೆ, ಇಲ್ಲಿ ಎಷ್ಟಿರುತ್ತೋ ಅಷ್ಟೇ. ಯಾಕಂದರೆ ಬಿಕಾಸ್ ದಿಸ್ ಇಸ್ ಅನ್ ಯೂನಿಫಾರ್ಮ್ ಆಗಿರೋದ್ರಿಂದ. ನಾನ್ ಯೂನಿಫಾರ್ಮಲ್ಲಾದರೆ ಡಿಫ್ರೆಂಟ್ ಇರ್ತಿತ್ತು. ಓಕೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಹೋಗ್ತಿದೆ, ರೇಡಿಯಲಿ ಔಟ್ವರ್ಡಿಂಗೆ. ಬಿಕಾಸ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮೂವ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಅಂದರೆ ರೇಡಿಯಲಿ ಔಟ್ವರ್ಡ್. ರೇಡಿ ಅಂದ್ರೇನು, ರೇಡಿಯಸ್ಸಲ್ಲಿ ರೇಡಿಯಲಿ ಔಟ್ವರ್ಡ್. ನಾವು ದ ಫ್ಲಕ್ಸ್ ಥ್ರೂ ದ ಎಂಡ್ ಗಾಷಿಯನ್ ಸರ್ಫೇಸ್ ಈಸ್ ಝೀರೋ. ಹಾಗಾದರೆ ಎಂಡ್ ಫೇಸಸಲ್ಲಿ ಏನಾಗುತ್ತೆ, ಫ್ಲಕ್ಸ್ ಏನಾಗುತ್ತೆ, ಝೀರೋ ಆಗಿರುತ್ತೆ. ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಹೀಗೆ ಹೋಗ್ತಾ ಇರುತ್ತೆ, ಏರಿಯಾನು ಸೇಮ್ ಡೈರೆಕ್ಷನ್ ಹೋಗ್ತದೆ. ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಸರ್ಫೇಸ್ ಏರಿಯಾ, ಗಾಷಿಯನ್ ಸರ್ಫೇಸ್ ಏರಿಯಾ ಇಸ್ ದೇ ಆರ್ ಪ್ಯಾರಲಲ್. ಅವು ಎರಡು ಒಂದೇ ಡೈರೆಕ್ಷನ್ ಇರುತ್ತೆ ನೋಡಿ. ಎಲೆಕ್ಟ್ರಿಕ್ ಫೀಲ್ಡು ಹೀಗೆ ಹೋಗ್ತಾ ಇದೆ, ಅಲ್ಲಿ ಏರಿಯಾ ಕೂಡ ಸೇಮ್ ಡೈರೆಕ್ಷನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ. ಸೊ ದ ಫ್ಲಕ್ಸ್ ಈಸ್ ಝೀರೋ ಬಿಕಾಸ್ ನಾವೇನು ಹೇಳಿದ್ದೀವಿ, ಈ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರಾಗಿ ಪಾಸ್ ಆಗಬೇಕು, ಪ್ಯಾರಲಲ್ ಆಗಲ್ಲ. ಓಕೆ, ಪ್ಯಾರಲಲ್ ಇದ್ದರೆ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಝೀರೋ. ನಾವು ಈಗ ನಾವು ಕಮಿಂಗ್ ಟು ದ ಫ್ಲಕ್ಸ್ ಥ್ರೂ ದ ಕರ್ಡ್ ಸರ್ಫೇಸ್. ಹಾಗಾದರೆ ಕರ್ಡ್ ಸರ್ಫೇಸಲ್ಲಿ ಫ್ಲಕ್ಸನ್ನು ನೋಡೋಣ. ದೇರ್ ಫೋರ್ phi is equal to summation electric field into surface area vector. This is a electric flux. ಓಕೆ, ನಾನೇನು ಮಾಡ್ತಿದ್ದೀನಿ ನೋಡಿ, ಆ್ಯಕ್ಚುಲಿ ನಾವು ಇಲ್ಲಿ ತೊಗೋತಾ ಇರೋದು ಒಂದು ಪಾಯಿಂಟಲ್ಲಿ, ಅಂದರೆ ಸ್ಮಾಲ್ ಪಾರ್ಟ್. ಸ್ಮಾಲ್ ಅಂದ್ರೇನು, ಡೆಲ್ಟಾ ಎಸ್. ಬಟ್ ನಮಗೆ ಟೋಟಲ್ ಇಲ್ಲಿ ಈ ಟೋಟಲ್ ಸಿಲಿಂಡ್ರಿಕಲ್ ಸರ್ಫೇಸಿಂದ ಏನು ಬೇಕು, ನಮಗೆ ಇಂಟೆನ್ಸಿಟಿ ಎಷ್ಟು ಬರ್ತಾಯಿದೆ, ಫ್ಲಕ್ಸ್ ಎಷ್ಟು ಬರ್ತಿದೆ ಅಂತ ಬೇಕು. ಸಪೋಸ್ ಅದನ್ನೇ ಏನು ಮಾಡ್ತಿದ್ವಿ, ಎಲ್ಲ ಡೆಲ್ಟಾ ಎಸ್ನ ಆ್ಯಡ್ ಮಾಡ್ತಾ ಹೋದಾಗೆಲ್ಲ ನಮಗೆ ಟೋಟಲ್ ಎಷ್ಟಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ಗೊತ್ತಾಗುತ್ತೆ. ದೇರ್ ಫೋರ್ phi is equal to summation all delta s e into dot product ಅಂದ್ರೇನು, delta s cos theta. Here theta is equal to 0 because here ಎಲೆಕ್ಟ್ರಿಕ್ ಫೀಲ್ಡು ಕರ್ಡ್ ಸರ್ಫೇಸಲ್ಲಿ ಏನಾಗಿರುತ್ತೆ, ಸರ್ಫೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಬಟ್ ಇಲ್ಲೇನಾಗಿದೆ, ಏರಿಯಾ ವೆಕ್ಟರ್ ಕೇಳಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡಿಗೆ ಏರಿಯಾ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಬಟ್ ಏರಿಯಾ ವೆಕ್ಟರ್ ಪ್ಯಾರಲ್ ಆಗಿರುತ್ತೆ. ಓಕೆ, ಏರಿಯಾ ಬೇರೆ, ಏರಿಯಾ ಅಂದರೆ ಡೆಲ್ಟಾ ಎಸ್, ಏರಿಯಾ ವೆಕ್ಟರ್ ಬೇರೆ. ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರೋದು ಏರಿಯಾ ವೆಕ್ಟರ್. ಸೊ ಇಲ್ಲೇನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ ವೆಕ್ಟರ್ ದೇ ಆರ್ ಪ್ಯಾರಲಲ್. ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ನೆಕ್ಸ್ಟ್ ಸ್ಟೆಪ್ ಈಸ್, ಈನ ಹೊರಗಡೆ ತಗೊಳ್ಳೋಣ. ಸಮೇಷನ್ ಆಲ್ ಡೆಲ್ಟಾ ಎಸ್ ಥೀಟಾ ಈಸ್ ಈಕ್ವಲ್ ಟು 0, ಕಾಸ್ 0 is 1. ದೇರ್ ಫೋರ್ phi ಈಸ್ ಈಕ್ವಲ್ ಟು
ಇ ಇಂಟು ನೋಡಿ ಎಲ್ಲ ಡೆಲ್ಟಾ ಎಸ್ನ ನಾವು ಆ್ಯಡ್ ಮಾಡಿದಾಗ ಈಗ ಟೋಟಲ್ ಒಂದು ಫ್ರೂಟ್ ಇದೆ ಅಂದರೆ ಇಲ್ಲಿ ಸ್ಮಾಲ್ ಏರಿಯಾ ಡೆಲ್ಟಾ ಎಸ್ ಒಂದು ಪೀಸು, ಅದೇ ಥರ ಇನ್ನೊಂದು ಪೀಸ್ ಇದೇ ಥರ. ಓಕೆ, ಈ ಎಲ್ಲ ಪೀಸ್ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಏನು ಸಿಗುತ್ತೆ, ಟೋಟಲ್ ಎಸ್, ಟೋಟಲಲ್ಲೇ ಫ್ರೂಟ್ ಸಿಗುತ್ತೆ. ಅದೇ ಥರ ಇಲ್ಲೂ ಕೂಡ ಎಲ್ಲ ಸರ್ಫೇಸ್ ಏರಿಯಾನ ಆ್ಯಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ಟೋಟಲ್ ಏರಿಯಾ ಬರುತ್ತೆ. ಫೈ ಈಸ್ ಈಕ್ವಲ್ ಟು ಇ ಇಂಟು ಸರ್ಫೇಸ್ ಏರಿಯಾ ಆಫ್ ದಿಸ್ ಸಿಲಿಂಡ್ರಿಕಲ್ ಶೇಪ್ ಈಸ್ 2πr ಇಂಟು ಎಲ್. 2πr ಅಂದರೆ ಏನಲ್ಲಿ ಎಂಡ್ ಫೇಸಸಲ್ಲಿ ಸರ್ಕ್ಯುಲರ್ ಬರೋದ್ರಿಂದ 2πr. ಎಲ್ ಅಂದ್ರೇನು ಲೆಂತ್ ಆಫ್ ದಟ್ ವೈರ್ ಅಂತ. This is equation number 1. Now the total charge enclosed by is Q is equal to lambda into L. Lambda andrenu linear charge density. Linear charge density means charge per unit length. Unit length alli eshtiде. Therefore Q is equal to lambda into L. This is equation number 2. Okay. By Gauss law, we know that the total electric flux through any closed surface is equal to 1 by epsilon times the total charge. It is Q. This is equation number 2. Okay, in equation 1 and 2, RHS are same. Obviously, the LHS are same, RHS are equal. That is E into 2πr into L. ನೋಡಿ ಇಲ್ಲಿ ಈ equation ಮತ್ತು ಇದು LHS ಕಾಮನ್ ಇದೆ, RHSನ ಈಕ್ವೇಟ್ ಮಾಡಿ E into 2πr is equal to 1 by epsilon times the Q nothing but a lambda into L. Therefore, LL get cancel. Remaining is electric field E is equal to, this is epsilon naught, ಇದನ್ನ ಇಲ್ಲಿ ಕಳಿಸಿದಾಗ 1 by 2π epsilon naught ಲ್ಯಾಂಬ್ಡಾ ಇಲ್ಲಿ ಮೇಲೆ ಹೋಗುತ್ತೆ, R ಕೆಳಗಡೆ ಬರುತ್ತೆ. ಓಕೆ, ದಿಸ್ ಈಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ಲಿ ಡ್ಯೂ ಟು ದ ಯೂನಿಫಾರ್ಮ್ಲಿ ಚಾರ್ಜ್ಡ್ ಲಾಂಗ್ ಸ್ಟ್ರೇಟ್ ವೈರ್. ಸಪೋಸ್ ಇನ್ ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ E bar is equal to lambda divided by 2π epsilon naught R into n cap. N cap represent the unit vector.